ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಮ್ಮ ರಾಜ್ಯ ಸರ್ಕಾರ ಈ ವರ್ಷಕ್ಕೆ ಒಳ ಮೀಸಲಾತಿಯನ್ನು ಹೊರಗೆ ತರೋ ಪ್ರಯತ್ನ ಮಾಡ್ತಾ ಇಲ್ಲ. ಅದನ್ನು ಒಳಗಡೆ ನೀಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಟಿಫಿಕೇಷನ್ಗಳಿಗೆ ದಿನೇ ದಿನೇ ಪ್ರಯತ್ನ ಬೀಳ್ತಾ ಇದೆ. ಸೊ ಅದಕ್ಕೆ ತುಂಬ ಜನ ಆಸ್ಪಿರೆಂಟ್ಸ್ ಸಫರ್ ಆಗ್ತಾ ಇದ್ದಾರೆ. ಯಾವ ಮುಗಿಯಿತು, ಯಾವ ನೋಟಿಫಿಕೇಷನ್ಗಳಾಗುತ್ತೆ ಅಂತ. ಸೊ ಅದಕ್ಕೆ ನಿಮಗೆ ಏನಾದ್ರು ಕ್ವಾಲಿಫಿಕೇಷನ್ ಇದೆ, ಎಲಿಜಿಬಿಲಿಟಿ ಇದೆ ಅಂದರೆ ದಯವಿಟ್ಟು ಕೇಂದ್ರ ಸರ್ಕಾರದ್ದು ಹಲವಾರು ನೋಟಿಫಿಕೇಷನ್ ಆಗ್ತಾ ಇದೆ. ಈಗ ಆಲ್ರೆಡಿ SSCದು CGL ಆಗಿದೆ, CHSL ಆಗಿದೆ. ಸೊ ಎರಡು ನೋಟಿಫಿಕೇಷನ್ಗಳನ್ನ ಮಾಡಿದ್ದಾರೆ. ಒಳ್ಳೆ ಪೋಸ್ಟ್ಗಳಿದೆ. ಎಸ್ಪೆಷಲಿ CGLಲ್ಲಿ ಗ್ರ್ಯಾಜುಯೇಷನ್ ಲೆವೆಲ್ ಎಕ್ಸಾಮ್ ಅದು ತುಂಬ ಅಂದರೆ ತುಂಬ ಒಳ್ಳೊಳ್ಳೆ ಪೋಸ್ಟ್ಗಳಿದೆ. ದಯವಿಟ್ಟು ಪ್ರಯತ್ನ ಪಡಿ. ಆ್ಯಂಡ್ CHSL PUC ಮೇಲೆ ಆಗಿದೆ ನೋಟಿಫಿಕೇಷನು. SSC ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಅದ್ರ ಜೊತೆ ನಿನ್ನೆ ಇನ್ನೊಂದು ನೋಟಿಫಿಕೇಷನ್ ಆಗಿದೆ, ಅದು SBI PO. ಒಟ್ಟು 540 ಹುದ್ದೆಗಳು ಪ್ರೊಬೇಷನರಿ ಆಫೀಸರ್ಸ್ದು ಈ ಒಂದು ನೇಮಕಾತಿಗೆ ಅಧಿಸೂಚನೆ ಪ್ರಕಟ ಆಗಿದೆ. ಸೊ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಕ್ವಾಲಿಫಿಕೇಷನ್ ಏನಿರಬೇಕು ಇದಕ್ಕೆ ಅಂತಂದರೆ ಎನಿ ಡಿಗ್ರಿ, ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದೆ, ಅದು ಫೈನಲ್ ಇಯರ್ ಹೋಗ್ತಾ ಇದ್ದೀನಿ ಅಂದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಕೆ 24/6ರಿಂದ ಅಪ್ ಟು 14/7 ಜುಲೈ 14ವರೆಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇದ್ರದ್ದು ಪ್ರಿಮ್ಸು ಮೇನ್ಸ್ ಇಂಟರ್ವ್ಯೂ ಅಂತ 3 ಟೈಪ್ಸ್ ಎಕ್ಸಾಮ್ ಇರುತ್ತೆ. ಪ್ರಿಮ್ಸು ಡೇಟ್ ಕೂಡ ಬಿಟ್ಬಿಟ್ಟಿದ್ರು ಆಲ್ರೆಡಿ ಜುಲೈ ಅಥವಾ ಆಗಸ್ಟಲ್ಲಿ. ಆ್ಯಂಡ್ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ವಯೋಮಿತಿ ನಿಮ್ಮದು 21 ವಯಸ್ಸಿರಬೇಕು, ಅಪ್ ಟು 30 ವರ್ಷದವರೆಗೆ ಇರಬೇಕು. ಪ್ರಿಮ್ಸಲ್ಲಿ 100 ಮಾರ್ಕ್ಸಿಂದು ಪೇಪರ್ ಇರುತ್ತೆ. 3 ಸಬ್ಜೆಕ್ಟ್ಗಳನ್ನು ನೀವು ಚೆನ್ನಾಗಿ ಪ್ರಿಪೇರ್ ಆಗ್ತೀವಿ. ಇಂಗ್ಲೀಷ್ ಲ್ಯಾಂಗ್ವೇಜು, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡು ಆ್ಯಂಡ್ ರೀಸನಿಂಗ್ ಎಬಿಲಿಟಿ ಇಷ್ಟು ಇತ್ತು ಅಂತಂದರೆ ಪ್ರಿಪ್ರೇಷನ್ ಮಾಡಿದ್ರೆ ಅಂದರೆ ಆರಾಮಾಗಿ SBI PO ಎಕ್ಸಾಮ್ ಪ್ರಿಲಿಮ್ಸ್ ಪರೀಕ್ಷೆನ ಪಾಸ್ ಮಾಡ್ಕೊಳ್ಬೋದು. ಒಟ್ಟು 100 ಅಂಕಗಳು ಅಂದರೆ 40 ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟ ಕ್ವಶನ್ ಇರುತ್ತೆ. ಆ್ಯಂಡ್ ಆ್ಯಪ್ಟಿಟ್ಯೂಡು 30 ಕ್ವಶನ್ಸ್ ಇರುತ್ತೆ. ಆ್ಯಂಡ್ ರೀಸನಿಂಗ್ದು 30 ಕ್ವಶನ್ಸ್ ಇರುತ್ತೆ. ಒಟ್ಟು 100 ಪ್ರಶ್ನೆಗಳು, 100 ಅಂಕಗಳು, 0.25 ನೆಗೆಟಿವ್ ನಿಮ್ಗೆ ಗೊತ್ತಾ ಇದೆ. ಸೊ ಯಾರು ಎಲಿಜಿಬಲ್ ಇದ್ದೀರಾ ಅಂದರೆ ಎನಿ ಡಿಗ್ರಿ, BCom ಆಗಿರಬೇಕು, ಇದು ಸ್ಪೆಷಲೈಸೇಷನ್ ಏನಿಲ್ಲ, ಯಾವುದೇ ಪದವಿಯನ್ನು ಮುಗಿಸಿದವರು ಕೂಡ ಅರ್ಜಿಯನ್ನು ಹಾಕ್ಬೋದು. ಅರ್ಜಿ ಸಲ್ಲಿಸೋದಕ್ಕೆ ಈಗ ಆಲ್ರೆಡಿ ಶುರುವಾಗಿದೆ ದಿನಾಂಕ. ಅಪ್ ಟು 14/7 ಅಪ್ಲಿಕೇಶನ್ ಹಾಕ್ಬೋದು. ಎಕ್ಸಾಮ್ ಫೀಸು GM ಅವ್ರಿಗೆ 800 ಸಮಥಿಂಗ್ ಇರುತ್ತೆ, 800+. ನನಗೆ ಅಷ್ಟೊಂದು ಅಕ್ಯುರೇಟಾಗಿ ಗೊತ್ತಿಲ್ಲ. ಬಟ್ ನಾರ್ಮಲ್ SC ST ಅವರಿಗೆ ವಿನಾಯಿತಿ ಇದೆ. ಸೊ ಅಪ್ಲಿಕೇಶನ್ ಹಾಕಿ. ತುಂಬ ಒಳ್ಳೆಯ ಪೋಸ್ಟ್ಗಳು ನೋಟಿಫಿಕೇಷನ್ ಆಗ್ತಾಯಿದೆ ಕೇಂದ್ರ ಸರ್ಕಾರದಲ್ಲಿ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸು ಈಗ SSC ಆಗಿದೆ, SSC, CGL, CHSL. ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. CGLದು ಏನೇನು ಸಿಲೆಬಸ್ ಇದೆ ಆ್ಯಂಡ್ ಯಾವಾಗಿಂದ ಅಪ್ಲಿಕೇಶನ್ ಹಾಕೋದು ಅಂತ. ಸೊ ಎಕ್ಸ್ಟ್ರಾ ಏನೋ ನಿಮ್ಗೆ ಅಪ್ಡೇಟ್ ಬೇಕಿತ್ತು ಅಂತಂದರೆ CGL ಬಗ್ಗೆ ನಾನು ಇನ್ನೊಂದು ವಿಡಿಯೋ ಕೂಡ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ CHSLದು ಕೂಡ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು, ಏನು ಓದಬೇಕು, ಏನೆಲ್ಲ ಅನ್ನೋದನ್ನು ಒಂದು ವಿಡಿಯೋ ಮಾಡ್ತೀನಿ. ಸೊ ಅದ್ರ ಜೊತೆ ಯಾರಿಗಾದ್ರೂ ಅಪ್ಲಿಕೇಶನ್ ಹಾಕೋಕ್ಕಾಗಿಲ್ಲ, ನಮ್ಗೆ ಆಗ್ತಾಯಿಲ್ಲ, CHSL ಆಗಿದ್ದು, CGLದು ಅಥವಾ SBI POದು ಆಗ್ತಿಲ್ಲ, ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅಪ್ಲಿಕೇಶನ್ ಹಾಕ್ಕೊಡ್ತೀನಿ. ಒಟ್ಟಿನಲ್ಲಿ ನನ್ನ ಉದ್ದೇಶ ಏನು ಅಂತಂದರೆ, ನೀವು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಜೊತೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಬ್ಯಾಂಕಿಂಗು, SSC, UPSCಗೆ ಟ್ರೈ ಮಾಡಿ. ಬಿಕಾಸ್ ಇಲ್ಲಿರುವಂಥ ಕಾಂಪಿಟೇಷನ್ ಕೂಡ ಅಲ್ಲೂ ಕಾಂಪಿಟೇಷನ್ ಇದೆ, ಬಟ್ ಪಾರದರ್ಶಕತೆ ಇದೆ. ವಿತಿನ್ 1 ಇಯರ್ ಇದೆಲ್ಲ ಪ್ರೊಸೆಸ್ ಮುಗಿಯುತ್ತೆ. ಇಲ್ಲ 2-3 ವರ್ಷ ನೀವು ಬರೀ ಎಕ್ಸಾಮ್ಸ್ಗೆ ರಿಸಲ್ಟ್ಗೆ ವೇಟ್ ಮಾಡಿ. 7 ವರ್ಷ ಇದೆ ಸತತ. ಈ KPSC ನಂಬ್ಕೊಂಡ್ರೆ 7 ವರ್ಷಕ್ಕೆ ಆರ್ಡರ್ ಕಾಪಿ ಸಿಗುತ್ತೆ ನಿಮ್ಮ ಕೈಗೆ, ಅಷ್ಟು ಲೇಟ್ ಪ್ರೊಸೆಸ್ ಇದೆ. ಸೊ ಅದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಹಲವಾರು ಇಲಾಖೆಗಳಿಗೆ ಪ್ರತಿ ವರ್ಷ ನೋಟಿಫಿಕೇಷನ್ ಆಗ್ತಾ ಇರುತ್ತೆ. ಎಸ್ಪೆಷಲಿ SSC ಮಾತ್ರ ತುಂಬ ಅಂದರೆ ತುಂಬ ಟೈಮಿಂಗ್ ಮೇಂಟೈನ್ ಮಾಡ್ತಾರೆ ಅವರು. ಆ್ಯಂಡ್ ಇನ್ನೊಂದು ಕಂಪ್ಯೂಟರ್ ಬೇಸ್ಡ್ ಇರುತ್ತೆ. ತುಂಬ ಇದೊಂದು ಇಂಪಾರ್ಟೆಂಟ್ ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಪರೀಕ್ಷೆ ಆಗಿರ್ಬೋದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಸೊ ಇದು ತುಂಬ ಪಾರದರ್ಶಕತೆಯನ್ನು ಕಾಪಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ನಮ್ಮ ಸ್ಟೇಟ್ ಅವ್ರ ಥರ 3 ಸಲ ಕ್ವಶನ್ ಪೇಪರ್ ಲೀಕ್ ಮಾಡೋದು, ಕ್ವಶನ್ ಪೇಪರ್ ಟ್ರಾನ್ಸ್ಲೇಷನ್ ಎರರ್ ಮಾಡೋದು, ಈ ಥರ ಇರೋಲ್ಲ. ಸೊ ಅದಕ್ಕೆ ನಿಮ್ಗೆ ಯಾರಿಗಾದ್ರೂ ಇದ್ದು ಇನ್ನು ಸಿಲೆಬಸ್ಸು ಇನ್ ಡೀಟೇಲ್ ವಿಡಿಯೋ ಬೇಕು ನಿಮಗೆ ಅಂತಂದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಆಲ್ ದಿ ಬೆಸ್ಟ್. ಅಪ್ಲಿಕೇಶನ್ ಹಾಕಿ, ಈಗ ಶುರುವಾಗಿದೆ ಅಂತ ಹೇಳ್ತಾ ಧನ್ಯವಾದ.